ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸರ್, ಸಾಮಾನ್ಯ ಅಧ್ಯಯನದ ಉಪನ್ಯಾಸಕರು. ಆದಮೇಲೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ RPF 2019 ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ವಿವರಿಸ್ತಾ ಪ್ರತಿಯೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನು, ಹಲವಾರು ಅಂಶಗಳನ್ನು ಚರ್ಚಿಸುತ್ತಾ ಬಂದಿದ್ದೇವೆ. ಆ ಒಂದು ತರಗತಿಯ ಮುಂದುವರೆದ ಭಾಗ ತರಗತಿ 5. ಈ ಒಂದು ತರಗತಿಯಲ್ಲಿ ಸಹ 2019 RPF ಪ್ರಶ್ನೆ ಪತ್ರಿಕೆಯ ಹಳೆಯ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಂಶಗಳನ್ನು ಸಹ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ನಮ್ಮ ಚಾನಲ್ನ ಶೇರ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ನೇರವಾಗಿ ತರಗತಿಗೆ ಹೋಗೋಣ. ಬನ್ನಿ, ಪ್ರಶ್ನೆ ಹೇಗಿದೆ? 5ನೇ ಪ್ರಶ್ನೆ. 5ನೇ ಪ್ರಶ್ನೆ, ಮಿಡಿ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ವಿಡಿ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ವಿಡಿ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆಗಿರ್ತಕ್ಕಂಥ ಆಯ್ಕೆಗಳು: ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಜಮ್ಮು ಕಾಶ್ಮೀರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಣಿಪುರ. ನೋಡ್ರಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಗುಜರಾತ್ ರಾಜ್ಯದಲ್ಲಿ ವಿಡಿ ಎನ್ನುವಂತಹ ಹುಲ್ಲುಗಾವಲು ಕಂಡುಬರುತ್ತದೆ. ಯಾವ ರಾಜ್ಯದಲ್ಲಿ? ಗುಜರಾತ್ ರಾಜ್ಯದಲ್ಲಿ ವಿಡಿ ಎನ್ನುವಂತಹ ಹುಲ್ಲುಗಾವಲು ಕಂಡು ಹೋಗ್ತದ. ಈ ಗುಜರಾತ್ ರಾಜ್ಯದಲ್ಲಿ ವಿಡಿ ಮತ್ತು ಬನ್ನಿ ಎನ್ನುವಂತಹ 2 ಹುಲ್ಲುಗಾವಲು ಕಂಡು ಬರ್ತವ್ರಿ. ವಿಡಿ ಮತ್ತು ಬನ್ನಿ ಎನ್ನುವಂತಹ ಹುಲ್ಲುಗಾವಲು. ಈ 2 ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಬಂದಿದೆ. ಆದಲ್ಲಿ ಗುಜರಾತ್ ರಾಜ್ಯದಲ್ಲಿ 2 ಹುಲ್ಲುಗಾವಲುಗಳು ಕಂಡು ಬರ್ತಾ ಹೋಗ್ತವೆ. ಅಷ್ಟಲ್ಲದೆ ಈ ಬನ್ನಿ ಅಂತಕ್ಕಂಥ ಹುಲ್ಲುಗಾವಲು ಪ್ರಸ್ತುತ ಸುಮಾರು ಸುದ್ದಿಯಲ್ಲಿದೆ ಸರ್. ಇದನ್ನು ಮರುಸ್ಥಾಪನೆ ಮಾಡಬೇಕು, ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಟುಕೊಂಡು ಇತ್ತೀಚಿನ ದಿನಮಾನಗಳಲ್ಲಿ ಬನ್ನಿ ಎನ್ನುವಂತಹ ಹುಲ್ಲುಗಾವಲು ಸುದ್ದಿಯಲ್ಲಿದ್ದು, ಈ ಬನ್ನಿ ಎನ್ನುವಂತಹ ಹುಲ್ಲುಗಾವಲು ಬಗ್ಗೆ ಚರ್ಚೆ ಮಾಡಿ, ಅದಾದ ನಂತರ ಹಿಮಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲು ಯಾವುದು, ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲು ಯಾವುದು, ಮಣಿಪುರದಲ್ಲಿ ಕಂಡುಬರ್ತಕ್ಕಂತಹ ಹುಲ್ಲುಗಾವಲು ಯಾವುದು ಅಂತಕ್ಕಂಥ ಎಲ್ಲ ಹುಲ್ಲುಗಾವಲುಗಳ ಬಗ್ಗೆ, ಭಾರತದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳ ಜೊತೆಗೆ ಪ್ರಪಂಚದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಎನ್ನುವಂಥದ್ದು. ನೋಡಿ, ಸರಿಯಾದ ಉತ್ತರ ಅಂತ ಬಂದಾಗ ಗುಜರಾತ್. ಈ ಒಂದು ವಿಡಿ ಅಥವಾ ಬನ್ನಿ ಹುಲ್ಲುಗಾವಲು 2 ತಳಿಯ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡು ಬರ್ತವಂಥದ್ದೇ ಪ್ರಶ್ನೆ ಬಂದಿದೆ. ಅದರಲ್ಲಿ ಗುಜರಾತ್ ರಾಜ್ಯ. ನೋಡಿ, ಬನ್ನಿ ಹುಲ್ಲುಗಾವಲುಗಳ ಪುನಃ ಸ್ಥಾಪನೆ ಸುದ್ದಿಯಲ್ಲಿದೆ ಏಕೆ ಎನ್ನುವಂಥದ್ದು. ಇತ್ತೀಚೆಗೆ ಅಧ್ಯಯನವು ಬನ್ನಿ ಹುಲ್ಲುಗಾವಲುಗಳ ವಿವಿಧ ಪ್ರದೇಶಗಳ ಸುಸ್ಥಿರ ಮರುಸ್ಥಾಪನೆಗಾಗಿ ಸೂಕ್ತ ಎಂದು ತಿಳಿಸಿದೆ. ಬನ್ನಿ ಹುಲ್ಲುಗಾವಲ ಬಗ್ಗೆ, ಹೌದಾ, ಇದನ್ನ ಸುಸ್ಥಿರವಾಗಿ ಮರುಸ್ಥಾಪನೆ ಮಾಡಬೇಕಂತಕ್ಕಂಥದ್ದು ಸೂಕ್ತ ಎನ್ನುವಂತಹ ವರದಿಯ ಪ್ರಕಾರ ಈ ಒಂದು ಹುಲ್ಲುಗಾವಲು ಪ್ರಸ್ತುತ ಸುದ್ದಿಯಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ನೋಡಿ, ಬನ್ನಿ ಹುಲ್ಲುಗಾವಲು ಇದು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ರಾಣಾ ಆಫ್ ಕಚ್ ನಲ್ಲಿ ನೆಲೆಗೊಂಡಿದೆ. ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ರಾಣಾ ಆಫ್ ಕಚ್ ನಲ್ಲಿ ನೆಲೆಗೊಂಡಿರುವ ಮರುಭೂಮಿಯ ಅಂಚಿನಲ್ಲಿ ಶುಷ್ಕ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯುಳ್ಳ ಪ್ರದೇಶವಾಗಿದೆ. ಯಾವ ರಾಜ್ಯದಲ್ಲಿ? ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ರಾಣಾ ಆಫ್ ಕಚ್ನ ಮರುಭೂಮಿ ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು, ಅಂದ್ರೆ ಮರುಭೂಮಿ ಅಂತ ಬಂದ್ರಿದ್ರು ಕರಾವಳಿ ತೀರದ ಸರ, ಒಪ್ಪನ ಮರುಭೂಮಿ ಅಂತಕ್ಕಂಥದ್ದು ಕಂಡು ಬರ್ತದಲ್ಲ, ಆ ಒಂದು ಕರಾವಳಿ ತೀರದಲ್ಲಿ ಈ ಒಂದು ರಾಣಾ ಆಫ್ ಕಚ್ ಅನ್ನುವಂಥ ಕರಾವಳಿ ತೀರದಲ್ಲಿ ಬನ್ನಿ ಎನ್ನುವಂತಹ ಹುಲ್ಲುಗಾವಲು ಕಂಡು ಬರ್ತದೆ. ಪ್ರಸ್ತುತ ಈ ಹುಲ್ಲುಗಾವಲಿಗಳಿಗೆ ಸಂರಕ್ಷಿತ ಅಥವಾ ಮೀಸಲು ಅರಣ್ಯ ಸ್ಥಾನಮಾನ ನೀಡುವ ಮೂಲಕ ಕಾನೂನುಬದ್ಧವಾಗಿ ರಕ್ಷಿಸಲಾಗಿದೆ ಅಥವಾ ಸುರಕ್ಷಿಸಲಾಗಿದೆ ಅಂತಕ್ಕಂಥದ್ದು. ಈ ಹುಲ್ಲುಗಾವಲು ಅಳಿವಿನಂಚಿನಲ್ಲಿರುವ ಕಾರಣದಿಂದಾಗಿ ಇದನ್ನ ಪುನಃ ಸ್ಥಾಪನೆ ಮಾಡಬೇಕು, ಮರು ಸ್ಥಾಪನೆ ಮಾಡಬೇಕೆನ್ನುವಂಥ ಪರಿಕಲ್ಪನೆಯ ಆಧಾರವಿಟ್ಟುಕೊಂಡು ಈ ಒಂದು ಹುಲ್ಲುಗಾವಲುಗಳಿಗೆ ಸಂರಕ್ಷಿತ ಅಥವಾ ಮೀಸಲು ಅರಣ್ಯ ಸ್ಥಾನಮಾನವನ್ನು ನೀಡುವ ಮೂಲಕ ಕಾನೂನುಬದ್ಧವಾಗಿ ರಕ್ಷಿಸಲಾಗಿದೆ ಎನ್ನುವಂತ ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ನೋಡಿ, ಭಾರತೀಯ ವನ್ಯಜೀವಿ ಸಂಸ್ಥೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಪ್ರಕಾರ ಈ ಹುಲ್ಲುಗಾವಲು ಮೀಸಲು ಪ್ರದೇಶವು ಭಾರತದಲ್ಲಿ ಚಿರತೆಗಳನ್ನು ಪರಿಚಯಿಸಲು ಉಳಿದಿರುವ ಕೊನೆಯ ಆವಾಸ ಸ್ಥಾನಗಳಲ್ಲಿ ಒಂದಾಗಿದೆ ಎಂದು ತಿಳಿಸಲಾಗಿದೆ. ಈ ಹುಲ್ಲುಗಾವಲುಗಳಿಗೆ ಸೂಕ್ತವಾದ ಅಥವಾ ಈ ಹುಲ್ಲುಗಾವಲುಗಳಲ್ಲಿ ಜೀವನ ಸಾಗಿಸ್ತಕ್ಕಂತಹ ಸೂಕ್ತ ಪ್ರಾಣಿಗಳಂತ ಬಂದಾಗ ಚಿರತೆಗಳನ್ನು ಮರುಪರಿಚಯಿಸಲು, ಅಂದರೆ ಚಿರತೆಗಳನ್ನು ಪುನಃ ಪರಿಚಯಿಸಲು ರಾಷ್ಟ್ರದಲ್ಲಿ ಒಂದು ಯೋಗ್ಯವಾಗಿರ್ತಕ್ಕಂತಹ ಒಂದು ಸ್ಥಾನ ಅಥವಾ ಒಂದು ಸ್ಥಳ ಅಂತ ಬಂದಾಗ ಈ ಬನ್ನಿ ಹುಲ್ಲುಗಾವಲುಗಳ ಪ್ರದೇಶ ಪುನಃ ಚಿರತೆಗಳನ್ನು ಮರುಪರಿಚಯಿಸಲು ಭಾರತದಲ್ಲಿ ಉಳಿದಿರ್ತಕ್ಕಂಥ ಕೊನೆಯದಾದ ಪ್ರದೇಶ ಅಥವಾ ಆವಾಸ ಸ್ಥಾನ ಎಂದೇಳಿ ಭಾರತೀಯ ವನ್ಯಜೀವಿ
ಸಂಸ್ಥೆ ಹೇಳಿದೆ ಅಂತಕ್ಕಂಥದ್ದು, ಭಾರತೀಯ ವನ್ಯಜೀವಿ ಸಂಸ್ಥೆ ಈ ಒಂದು ಮಾಹಿತಿಯನ್ನು ತಿಳಿಸಿದೆ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ಸೊ ಅದಾದ ನಂತರ ಇಲ್ಲಿ ಈಗ ಇರ್ತಕ್ಕಂಥ ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಭಾರತದಲ್ಲಿ ಹುಲ್ಲುಗಾವಲುಗಳು ಸರಿ ಸುಮಾರು 4 ಲಕ್ಷ ಚದುರ ಕಿಲೋಮೀಟರ್ ಅಥವಾ ದೇಶದ ಒಟ್ಟು ಭೂಪ್ರದೇಶದಲ್ಲಿ 24% ಪ್ರದೇಶದಲ್ಲಿ ವ್ಯಾಪಿಸಿವೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಹುಲ್ಲುಗಾವಲು, ಕೇವಲ ಬನ್ನಿ ಹುಲ್ಲುಗಾವಲಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಕೇವಲ ಬನ್ನಿ ಹುಲ್ಲುಗಾವಲಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಹುಲ್ಲುಗಾವಲುಗಳು ಆವರಿಸಿಕೊಂಡಿರ್ತಕ್ಕಂಥ ಅಥವಾ ಹುಲ್ಲುಗಾವಲುಗಳ ವ್ಯಾಪ್ತಿ ಅಂತ ಬಂದಾಗ 8 ಲಕ್ಷ ಚದುರ ಕಿಲೋಮೀಟರ್. ಎಷ್ಟು ಲಕ್ಷ ಚದುರ ಕಿಲೋಮೀಟರ್? 8 ಲಕ್ಷ ಚದುರ ಕಿಲೋಮೀಟರ್ ಅಂತಕ್ಕಂಥದ್ದು ಭಾರತದಲ್ಲಿ ಹುಲ್ಲುಗಾವಲುಗಳು ಆವರಿಸಿಕೊಂಡಿರ್ತಕ್ಕಂಥ ಪ್ರದೇಶ. ಇದನ್ನೇ ಶೇಕಡವಾರದಲ್ಲಿ ಏನಾದರೂ ಪ್ರಶ್ನೆ ಕೇಳಿದಾದಲ್ಲಿ ದೇಶದ ಒಟ್ಟು ಭೂಪ್ರದೇಶದ ವ್ಯಾಪ್ತಿಯಲ್ಲಿ ಹುಲ್ಲುಗಾವಲುಗಳ ಒಂದು ಸ್ಥಾನಮಾನ ಅಂತ ಕೇಳಿದಾಗ 24% ಅಥವಾ 8 ಲಕ್ಷ ಚದುರ ಕಿಲೋಮೀಟರ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದೆ ರೀ. 8 ಲಕ್ಷ ಚದುರ ಕಿಲೋಮೀಟರ್ ಅಥವಾ 24% ಶೇಕಡವಾರ 24ರಷ್ಟು ಹುಲ್ಲುಗಾವಲುಗಳು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಅಥವಾ ಒಟ್ಟು ವಿಸ್ತೀರ್ಣದ ಪ್ರದೇಶದಲ್ಲಿ ಆವರಿಸಿಕೊಂಡಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಅರ್ಥ ಆಗ್ತದಲ್ಲ? ಸೊ ಅದಾದ ನಂತರ ಇದು ಉಪ್ಪು ಸಹಿಷ್ಣು ಹುಲ್ಲುಗಾವಲಾಗಿದ್ದು ಇಲ್ಲಿ ಬೆಳೆಯುವ ಸಸ್ಯಗಳು ಲವಣಯುಕ್ತ ಮತ್ತು ಶುಷ್ಕ ಪರಿಸ್ಥಿತಿಯಲ್ಲಿ ಬದುಕಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಈ ಒಂದು ಹುಲ್ಲುಗಾವಲುಗಳ ಪ್ರದೇಶ ಉಪ್ಪು ಸಹಿಷ್ಣು ಹುಲ್ಲುಗಾವಲಿದು, ಉಪ್ಪುಪ್ಪಾಗಿರ್ತಾರೆ ಹುಲ್ಲುಗಾವಲು. ಸೊ ಈ ಹುಲ್ಲುಗಾವಲು ಪ್ರದೇಶದಲ್ಲಿ ಬೆಳೀತಕ್ಕಂಥ ಪ್ರತಿಯೊಂದು ಸಸ್ಯವರ್ಗಗಳು ಲವಣಯುಕ್ತವಾಗಿರ್ತಾವ್ರಿ. ಅದ ಈ ಒಂದು ಸಸ್ಯವರ್ಗಗಳು ಸಹ ಏನಾಗಿರ್ತಾವ್ರಿ? ಲವಣಯುಕ್ತವಾಗಿರ್ತವೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗಬೇಕು. ಸೊ ಒಟ್ಟಾರೆಯಾಗಿ ಇದು ಗುಜರಾತ್ ರಾಜ್ಯದ ರಾಣಾ ಆಫ್ ಕಚ್ ಜಿಲ್ಲೆಯ ರಾಣಾ ಆಫ್ ಕಚ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನೆಲೆಗೊಂಡಿದೆ ಅಂತಕ್ಕಂಥದ್ದು. ಸೊ ಈ ಒಂದು ಟಾಪಿಕ್ ಮೇಲೆ ಮುಂಬರುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನು ದಯವಿಟ್ಟು ತಾವೆಲ್ಲರೂ ಸೂಕ್ಷ್ಮತೆಯಿಂದ ನೋಡ್ಕೊಂಡು ಹೋಗಿ. ತುಂಬ ಇದರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು. ಸೊ ಹಾಗಾಗಿ ನಾವು ಇದನ್ನು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದು ಚರ್ಚೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆ. ನೆಕ್ಸ್ಟ್, ಭಾರತದ ಪ್ರಮುಖ ಹುಲ್ಲುಗಾವಲುಗಳು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ಆತ್ಮೀಯ ಮಿತ್ರರೇ, ಹೌದಾ? ನೋಡಿ, ಭಾರತದಲ್ಲಿ ಬನ್ನಿ ಮತ್ತು ಮಿಡಿ ಹುಲ್ಲುಗಾವಲು, ಬನ್ನಿ ಮತ್ತು ಮಿಡಿ ಹುಲ್ಲುಗಾವಲು. ನೋಡಿ, ಈ ಬನ್ನಿ ಮತ್ತು ವಿಡಿ ಹುಲ್ಲುಗಾವಲು, ಬನ್ನಿ ಮತ್ತು ವಿಡಿ ಹುಲ್ಲುಗಾವಲು. ಈ ಬನ್ನಿ ಮತ್ತು ವಿಡಿ ಹುಲ್ಲುಗಾವಲು ಗುಜರಾತಿನ ರಾಣಾ ಆಫ್ ಕಚ್ನಲ್ಲಿ ನೆಲೆಗೊಂಡಿವೆ. ಸೊ ಈ ಹುಲ್ಲುಗಾವಲು ಹಲವಾರು ಅಳಿವಿನಂಚಿನಲ್ಲಿರುವ ಜಾತಿಯ ಪ್ರಾಣಿ ಮತ್ತು ಪಕ್ಷಿಗಳಿಗೆ ನೆಲೆಯಾಗಿದೆ. ಪ್ರಶ್ನೆ ಬರುವುದಿಷ್ಟೇ ಇಲ್ಲಿ, ಬನ್ನಿ ಮತ್ತು ವಿಡಿ ಹುಲ್ಲುಗಾವಲು ಗುಜರಾತ್ ರಾಜ್ಯ. ಯಾವ ರಾಜ್ಯ? ಗುಜರಾತ್ ರಾಜ್ಯದಲ್ಲಿ ಬನ್ನಿ ಮತ್ತು ವಿಡಿ ಹುಲ್ಲುಗಾವಲುಗಳು ಕಂಡು ಬರ್ತವ್ರಿ. ಸೊ ಅಷ್ಟಲ್ಲದೆ ಪಮ್ಮೀಸ್ ಅಥವಾ ತೇಲುವ ಹುಲ್ಲುಗಾವಲು, ಪಮ್ಮೀಸ್. ಈ ಪಮ್ಮೀಸ್ ಎನ್ನುವಂಥ ಹುಲ್ಲುಗಾವಲು ಮಣಿಪುರ ರಾಜ್ಯದ ಲೋಕ್ಟಾಕ್ ಸರೋವರದಲ್ಲಿ ಕಂಡು ಬರ್ತದ್ರಿ. ಇದು ಲೋಕ್ಷಾಕ್ ಆಗದ ಲೋಕ್ಟಾಕ್ ಸರೋವರ. ಲೋಕಟಾಕ್ ಸರೋವರ ಯಾವ ಸರೋವರ? ಲೋಕಟಾಕ್ ಸರೋವರ. ಅರ್ಥ ಆಗ್ತದಲ್ಲ? ಪಮ್ಮೀಸ್ ಎನ್ನುವಂತಹ ಹುಲ್ಲುಗಾವಲು ಮಣಿಪುರದ ಲೋಕ್ಟಾಕ್ ಸರೋವರದಲ್ಲಿ ಕಂಡು ಬರ್ತದೆ. ಈ ಹುಲ್ಲುಗಾವಲುಗಳ ವಿಶಿಷ್ಟ ಏನಂತ ಬಂದಾಗ ತೇಲುವ ಸಸ್ಯವರ್ಗ. ಯಾವ ಸಸ್ಯವರ್ಗ? ನೀರಿನ ಮೇಲೆ ತೇಲುವ ಸಸ್ಯವರ್ಗ ರೀ. ನೋಡಿ, ಭಾರತದಲ್ಲಿರುವ ತೇಲುವ ಸರೋವರ ಅಂತ ಬಂದಾಗ ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥ ಲೋಕ್ಟಾಕ್ ಸರೋವರವನ್ನ ಭಾರತದಲ್ಲಿ ತೇಲುವ ಸರೋವರ ಅಂತ ಕರಿತಾ ಹೋಗ್ತಾರ್ರಿ. ಈ ಲೋಕ್ಟಾಕ್ ಎನ್ನುವಂಥ ಸರೋವರ ಇದನ್ನು ಯಾವುದರಿಂದ ಪ್ರಸಿದ್ಧಿಯಾಗಿದೆ ಅಂತ ಬಂದಾಗ ಇದು ಪ್ರಖ್ಯಾತವಾಗಿರ್ತಕ್ಕಂಥದ್ದು ಭಾರತದಲ್ಲಿ ತೇಲುವ ಸರೋವರ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಆ ಒಂದು ಸರೋವರವನ್ನು ತೇಲುವ ಸರೋವರ ಅಂತೇಳಿ ಕರೀಲಿಕ್ಕೆ ಮೂಲ ಕಾರಣವಂತ ಬಂದಾಗ ಯಾವ ಒಂದು ರೀಸನ್ ಇಂದಾಗಿ ಅದನ್ನು ತೇಲುವ ಸರೋವರವೆಂದು ಕರೆಯುತ್ತಾರೆ ಅಂತ ಬಂದಿದ್ದೇ ಆದಲ್ಲಿ, ಸೊ ಆ ಒಂದು ಸರೋವರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹುಲ್ಲುಗಾವಲು, ಆ ಹುಲ್ಲುಗಾವಲಿನ ಹೆಸರಂತ ಬಂದಾಗ್ರಿ ಪಮ್ಮೀಸ್ ಎನ್ನುವಂಥ ಹುಲ್ಲುಗಾವಲು ಮಣಿಪುರದಲ್ಲಿರ್ತಕ್ಕಂಥ ಲೋಕ್ಟಾಕ್ ಸರೋವರದಲ್ಲಿ ನೆಲೆಗೊಂಡಿದೆ. ಆ ನೆಲೆಗೊಂಡಿರ್ತಕ್ಕಂಥ ಪಮ್ಮೀಸ್ ಎನ್ನುವಂಥ ಹುಲ್ಲುಗಾವಲು ನೀರಿನ ಮೇಲೆ ತೇಲುವ ಹುಲ್ಲುಗಾವಲಾಗಿದ್ದರಿಂದ ಸೊ ಮಣಿಪುರದಲ್ಲಿರ್ತಕ್ಕಂಥ ಲೋಕ್ಟಾಕ್ ಸರೋವರವನ್ನು ಭಾರತದಲ್ಲಿರುವ ಏಕೈಕ ತೇಲುವ ಸರೋವರವೆಂದು ಕರೆಯುತ್ತಾರೆ. ಕಾರಣ ಇಷ್ಟೇ, ಪಮ್ಮೀಸ್ ಹುಲ್ಲುಗಾವಲು. ಯಾವುದು? ಪಮ್ಮೀಸ್ ಹುಲ್ಲುಗಾವಲು ಅಂತಕ್ಕಂಥದ್ದು. ಯಾವ ಹುಲ್ಲುಗಾವಲು? ಪಮ್ಮೀಸ್ ಹುಲ್ಲುಗಾವಲು ನೀರಿನ ಮೇಲೆ ತೇಲುವುದರಿಂದ ಸೊ ಲೋಕಟಾಕ್ ಸರೋವರವನ್ನು ಭಾರತದಲ್ಲಿರುವ ತೇಲುವ ಸರೋವರ ಅಂತೇಳಿ ಕರಿತಾ ಹೋಗ್ತಾರೆ. ಅರ್ಥ ಆಗ್ತದಲ್ಲ? ನೆಕ್ಸ್ಟ್ ಮತ್ತೊಂದು ಹುಲ್ಲುಗಾವಲು, ಮಾರ್ಕ್ಸ್ ಮತ್ತು ಬಾಕ್ಸ್ ಹುಲ್ಲುಗಾವಲು.
ನೋಡಿ, ಈ ಮಾರ್ಕ್ಸ್ ಮತ್ತು ಬಹಕ್ಸ್ ಹುಲ್ಲುಗಾವಲು ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದ ಪಿರ್ ಪಂಜಾಲ್ ಶ್ರೇಣಿಯಲ್ಲಿ ಕಂಡು ಬರ್ತದ್ರಿ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಹಲವಾರು ಶ್ರೇಣಿಗಳು ಕಂಡು ಬರ್ತಾವ್ರಿ. ಕಾರಾಕೋರಂ ಶ್ರೇಣಿ, ಮಹಾ ಹಿಮಾಲಯ ಶ್ರೇಣಿ, ಹಿಮಾಲಯ ಶ್ರೇಣಿ, ಪಿರ್ ಪಂಜಾಬ್ ಶ್ರೇಣಿ, ಲಡಖ್ ಶ್ರೇಣಿ, ಜಸ್ಕರ್ ಶ್ರೇಣಿ. ಹೌದಾ, ಈ ಒಂದು ಭಾಗಗಳಲ್ಲಿ ಕಂಡು ಬರ್ತಕ್ಕಂತಹ ಪಿರ್ ಪಂಜಾಲ್ ಅಂತಕ್ಕಂಥ ಒಂದು ಪರ್ವತ ಶ್ರೇಣಿಯಲ್ಲಿ ಮಾರ್ಕ್ಸ್ ಮತ್ತು ಅಥವಾ ಬಹಕ್ಸ್ ಅಂತಕ್ಕಂಥ ಹುಲ್ಲುಗಾವಲುಗಳು ಜಮ್ಮು ಕಾಶ್ಮೀರ ಎನ್ನುವಂಥ ರಾಜ್ಯದ ಪಿರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಈ ಹುಲ್ಲುಗಾವಲು ಸೊ ನೋಡಲಿಕ್ಕೆ ಸೌಂದರ್ಯವನ್ನು ಇರ್ತಾವ್ರಿ. ತುಂಬ ಚಂದ ಕಾಣ್ತಾವ್ರಿ ಹುಲ್ಲುಗಾವಲು. ಹೌದಾ, ಅವುಗಳ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥಲ್ಲಿ ಪಾಯಿಂಟ್ ಇದೆ. ನೋಡಲಿಕ್ಕೆ ತುಂಬ ವೈಶಿಷ್ಟ್ಯತೆಯಿಂದ ಕಾಣ್ತಕ್ಕಂಥ ಈ ಹುಲ್ಲುಗಾವಲಿನ ಹೆಸರಂತ ಬಂದಾಗ ಮಾರ್ಕ್ಸ್ ಅಥವಾ ಬಹಕ್ಸ್ ಅಂತಕ್ಕಂಥ ಹುಲ್ಲುಗಾವಲು. ಸೊ ಮತ್ತೊಂದು ಹುಲ್ಲುಗಾವಲು ಅಂತ ಬಂದಾಗ ಬುಗ್ಯಾಲ ಬೂಕೌ. ಈ ಬುಗ್ಯಾಲ ಬೂಕೌ ಎನ್ನುವಂಥ ಹುಲ್ಲುಗಾವಲು ಹಿಮಾಲಯ ಪ್ರದೇಶದಲ್ಲಿ ಕಂಡು ಬರ್ತವೆ. ಹಿಮಾಲಯ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಈ ಹುಲ್ಲುಗಾವಲುಗಳು ಅವುಗಳ ರಮಣೀಯ ಸೌಂದರ್ಯಕ್ಕೆ ಮತ್ತು ವೈವಿಧ್ಯತೆ ಸಸ್ಯ ಮತ್ತು ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ. ಈ ಪಾಯಿಂಟಿನ ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ರಿ. ಹುಲ್ಲುಗಾವಲು ಮತ್ತು ಆ ಹುಲ್ಲುಗಾವಲು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತವೆ, ಎಕ್ಸ್ಪೆಷಲ್ ಆಗಿ ಆ ಒಂದು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಹುಲ್ಲುಗಾವಲಿನ ವಿಶೇಷತೆ ಏನೆನ್ನುವಂಥದ್ದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಬೂಗ್ಯಾಲ ಮತ್ತು ಬೂಕೌ ಎಂತಕ್ಕಂಥ ಹುಲ್ಲುಗಾವಲು ಹಿಮಾಲಯ ಪ್ರದೇಶದಲ್ಲಿ ಕಂಡು ಬರ್ತವೆ ಅಂತಕ್ಕಂಥ ನಮಗೆ ಗೊತ್ತಾಗ್ತಾ ಹೋಗಬೇಕು. ಸೊ ಮತ್ತೊಂದು ಹುಲ್ಲುಗಾವಲು ಅಂತ ಬಂದಾಗ ಕಜ್ಜಿಯಾರ್ ಹುಲ್ಲುಗಾವಲು. ನೋಡಿ, ಈ ಕಜ್ಜಿಯಾರ್ ಎನ್ನುವಂಥ ಹುಲ್ಲುಗಾವಲು ಹಿಮಾಚಲ ಪ್ರದೇಶದಲ್ಲಿ ನೆಲೆಗೊಂಡಿರ್ತಕ್ಕಂಥ ಈ ಹುಲ್ಲುಗಾವಲು ಅತ್ಯಂತ ರಮಣೀಯ ಸೌಂದರ್ಯದಿಂದ ಕೂಡಿದ್ದು ಈ ಪ್ರದೇಶವನ್ನು ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೀತಾರೆ. ಅಥವಾ ಪ್ರಶ್ನೆ ನಿಮಗೆ ನೇರವಾಗಿ ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೇಳದೆ ಹೋದಲ್ಲಿ, ಸೊ ನೇರವಾಗಿ ಪ್ರಶ್ನೆ ಬಾರದೆ ಇದ್ದಾಗ ಮಿನಿ ಸ್ವಿಟ್ಜರ್ಲ್ಯಾಂಡು ಎಂದು ಕರೆಯುವ ಹುಲ್ಲುಗಾವಲು ಯಾವುದು, ಈ ಥರ ಪ್ರಶ್ನೆ ಬರ್ತದ್ರಿ. ಈ ಕೆಳಗಿನ ಯಾವ ಹುಲ್ಲುಗಾವಲು ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ? ಕಜ್ಜಿಯಾರ್ ಅಂತಕ್ಕಂಥ ಹುಲ್ಲುಗಾವಲು. ಅಥವಾ ಈ ಕೆಳಗಿನ ಯಾವ ಹುಲ್ಲುಗಾವಲು ನೀರಿನ ಮೇಲೆ ತೇಲುವ ಸಸ್ಯವರ್ಗಕ್ಕೆ ಉದಾಹರಣೆಯಾಗಿದೆ? ಪಮ್ಮೀಸ್. ಹೌದಾ, ಪಮ್ಮೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕಜ್ಜಿಯಾರ್ ಅಂತಕ್ಕಂಥದ್ದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದ್ರಿ. ಹೌದಾ. ಸೊ ಅದಾದ ನಂತರ ಸಾರಾಮತಿ ಹುಲ್ಲುಗಾವಲು ಅಂತಕ್ಕಂಥದ್ದು ನೋಡಿ, ಇದು ಸಾರಾಮತಿ ಹುಲ್ಲುಗಾವಲು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡು ಬರ್ತದ್ರಿ. ಸಾರಾಮತಿ ಹುಲ್ಲುಗಾವಲು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಈ ಸಾರಾಮತಿ ಹುಲ್ಲುಗಾವಲು ಸೊ ಯಾವ ರಾಜ್ಯದಲ್ಲಿ ಕಂಡು ಬರ್ತಂಥ ಪ್ರಶ್ನೆ ಬಂದಿದೆ, ಅದರಲ್ಲಿ ನಾಗಾಲ್ಯಾಂಡ್. ಸಾರಾ ನಾಗ ಈ ಥರ ನೆನ್ಪಿಡ್ರಿ. ನಾಗಸ್ವರ ಹಿಂಗಾದ್ರೂ ನೆನ್ಪಿಡ್ಬೋದು. ಸಾರಾಮತಿ ಹುಲ್ಲುಗಾವಲು ಇಟ್ಸ್ ಫ್ರಮ್ ನಾಗಾಲ್ಯಾಂಡ್ ಅಂತಕ್ಕಂಥ ರಾಜ್ಯ. ಅದಾದ ನಂತರ ಉಕ್ರೂಲ್ ಹುಲ್ಲುಗಾವಲು ಸೊ ನೋಡಿ, ಈ ಹುಲ್ಲುಗಾವಲು ಮಣಿಪುರದಲ್ಲಿ ಕಂಡು ಬರ್ತದ್ರಿ. ನೋಡಿ, ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಎರಡು ಹುಲ್ಲುಗಾವಲುಗಳಂತ ಬಂದಾಗ ಮೊದಲನೇದಾಗಿ ಪಮ್ಮೀಸ, ಎರಡನೇದಾಗಿ ಉಕ್ರೂಲ. ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥ ಹುಲ್ಲುಗಾವಲು ಯಾವುವು? ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥ ಹುಲ್ಲುಗಾವಲು ಪಮ್ಮೀಸ್, ಔರೇಕಹೇಕ, ಉಕ್ರೂಲು. ಪಮ್ಮೀಸ್ ಮತ್ತು ಉಕ್ರೂಲ್ ಅಂತಕ್ಕಂಥ ಈ ಎರಡು ಹುಲ್ಲುಗಾವಲುಗಳು ಸೊ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂತ ಬಂದಾಗ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತವೆ. ಯಾವ ರಾಜ್ಯ? ಮಣಿಪುರ ರಾಜ್ಯ. ಸೊ ಮತ್ತೊಂದು ನೋಡಿ, ಶೋಲಾ ಹುಲ್ಲುಗಾವಲು ಎನ್ನುವಂಥದ್ದು ಈ ಹುಲ್ಲುಗಾವಲು ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿದೆ. ಹೌದಾ. ಉದಾಹರಣೆಗೆ ತಮಿಳುನಾಡು ರಾಜ್ಯದಲ್ಲಿ ಒಂದು ಪ್ರದೇಶ ಕಂಡು ಬರ್ತದ, ಶೋಲಾ ಸಂರಕ್ಷಿತ ಪ್ರದೇಶ. ಸೊ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಶೋಲಾ ಸಂರಕ್ಷಿತ ಪ್ರದೇಶವನ್ನು ಇತ್ತೀಚೆಗೆ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆ. ಹೌದಾ, ಶೋಲಾ ಸಂರಕ್ಷಿತ ಪ್ರದೇಶ. ಈ ಶೋಲಾ ಸಂರಕ್ಷಿತ ಪ್ರದೇಶ ಅಥವಾ ಈ ಒಂದು ಶೋಲಾ ಹುಲ್ಲುಗಾವಲುಗಳು ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ. ಒಟ್ಟಾರೆಯಾಗಿ ಹೇಳುವುದಾದರೆ ಶೋಲಾ ಹುಲ್ಲುಗಾವಲುಗಳು ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ. ಶೋಲಾ ಸಂರಕ್ಷಿತ ಅರಣ್ಯ ಪ್ರದೇಶ ಕಂಡುಬರುವುದು ತಮಿಳುನಾಡು ರಾಜ್ಯದಲ್ಲಿ. ಸೊ ಇತ್ತೀಚೆಗೆ ಶೋಲಾ ಸಂರಕ್ಷಿತ ಅರಣ್ಯ ಪ್ರದೇಶವನ್ನು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಸೊ ಒಟ್ಟು ಭಾರತದಲ್ಲಿರುವ ರಾಮ್ಸರ್ ತಾಣಗಳ ಸಂಖ್ಯೆ ಅಂತ ಬಂದಾಗ ನೋಡಿ, ಎಷ್ಟು ರಾಮ್ಸರ್ ತಾಣಗಳಾಗ್ತವೆ ಅಂತ ಬಂದಾಗ 85 ರಾಮ್ಸರ್ ತಾಣಗಳು ಭಾರತದಲ್ಲಿರ್ತಕ್ಕಂತಹ 85 ರಾಮ್ಸರ್ ತಾಣಗಳಂತಕ್ಕಂಥದ್ದು. ಹೌದಾ. ಸೊ ಈ ಒಂದು ರಾಮ್ಸರ್ ತಾಣಗಳ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಸೊ ಅದನ್ನು ವಿಡಿಯೋದಲ್ಲಿ ಹೋಗಿ ನೀವು ಅದನ್ನು ಅಪ್ಡೇಟ್ ಮಾಡ್ತಾ ಹೋಗಲಿ.
ಓಕೆನಾ. ನೆಕ್ಸ್ಟ್ ಇಷ್ಟು ಭಾರತದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳು. ನೋಡಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಯಾಕಂತಂದರೆ ಇಂಪಾರ್ಟೆಂಟ್ ಟಾಪಿಕ್ಕು. ಬನ್ನಿ ಮತ್ತು ಬಿಡಿ ಹುಲ್ಲುಗಾವಲು ಗುಜರಾತ್, ಪಮ್ಮೀಸ್ ಮತ್ತು ಉಕ್ರೂಲ್ ಹುಲ್ಲುಗಾವಲು ಮಣಿಪುರ, ಮಾರ್ಕ್ಸ್ ಅಥವಾ ಬಹಾಲ್ಸ್ ಹುಲ್ಲುಗಾವಲು ಜಮ್ಮು ಕಾಶ್ಮೀರ, ಬೂಗ್ಯಾಲ ಹುಲ್ಲುಗಾವಲು ಹಿಮಾಚಲ ಪ್ರದೇಶ, ಸೋಲಾ ಸಂರಕ್ಷಿತ ಪ್ರದೇಶ ಪಶ್ಚಿಮ ಘಟ್ಟ, ಕಜ್ಜಿಯಾರ್ ಹುಲ್ಲುಗಾವಲು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತವೆ. ಸೊ ಕಜ್ಜಿಯಾರ್ ಹುಲ್ಲುಗಾವಲನ್ನು ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್, ಪಮ್ಮೀಸು ತೇಲುವ ಹುಲ್ಲುಗಾವಲು, ಹೌದಾ, ತೇಲುವ ಹುಲ್ಲುಗಾವಲು ಅಂತಕ್ಕಂಥದ್ದು. ಸೊ ಅಷ್ಟಲ್ಲದೆ ಭಾರತದಲ್ಲಿ ಇರ್ತಕ್ಕಂಥ ಹುಲ್ಲುಗಾವಲುಗಳ ಬಗ್ಗೆ ಚರ್ಚೆ ಮಾಡಿದೆ. ಸೊ ಇದರ ಮುಂದುವರೆದ ಭಾಗ ಪ್ರಪಂಚದಲ್ಲಿರ್ತಕ್ಕಂಥ ಹುಲ್ಲುಗಾವಲುಗಳು. ನೋಡಿ, ಪ್ರಪಂಚದಲ್ಲಿರ್ತಕ್ಕಂಥ ಹುಲ್ಲುಗಾವಲುಗಳಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳಂತ ಬಂದಾಗ ಪ್ರೈರೀಸ್ ಮತ್ತು ಗ್ರೇಟ್ ಫ್ಲೈನ್ಸ್ ಮತ್ತು ಗ್ರೇಟ್ ಫ್ಲೈನ್ಸ್ ಅಂತಕ್ಕಂಥ ಹುಲ್ಲುಗಾವಲುಗಳು ಕಂಡುಬರ್ತಕ್ಕಂಥದ್ದು ಉತ್ತರ ಅಮೆರಿಕ ಖಂಡದಲ್ಲಿ. ಈ ಉತ್ತರ ಅಮೆರಿಕವನ್ನು ಪ್ರಪಂಚದ ರೊಟ್ಟಿಯ ಬುಟ್ಟಿ ಎಂದು ಕರೆಯುತ್ತಾರೆ. ಉತ್ತರ ಅಮೆರಿಕವನ್ನು ಪ್ರಪಂಚದ ರೊಟ್ಟಿಯ ಬುಟ್ಟಿ ಎಂದು ಕರೆಯುತ್ತಾರೆ. ರೊಟ್ಟಿಯ ಬುಟ್ಟಿ. ನೋಡಿ, ಉತ್ತರ ಅಮೆರಿಕದಲ್ಲಿ ಪ್ರೈರೀಸ್ ಹುಲ್ಲುಗಾವಲುಗಳ ನಾಡು ಯಾವುದಂತ ಪ್ರಶ್ನೆ ಈಗಾಗಲೇ ಕೇಳಿದ್ದಾರೆ. ಉತ್ತರ ಅಮೆರಿಕ ಖಂಡ ಪ್ರೈರೀಸ್ ಹುಲ್ಲುಗಾವಲುಗಳ ನಾಡು. ಪ್ರೈರೀಸ್ ಮತ್ತು ಗ್ರೇಟ್ ಫ್ಲೈನ್ಸ್ ಅಂತಕ್ಕಂಥ ಎರಡು ಹುಲ್ಲುಗಾವಲುಗಳು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತವೆ. ಸೊ ಅದಾದ ನಂತರ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳು ಪಂಪಾಸ್ ಹುಲ್ಲುಗಾವಲು, ಸೊರಾಡೋ ಹುಲ್ಲುಗಾವಲು, ಲಾನೋಸ್ ಹುಲ್ಲುಗಾವಲು. ನೋಡಿ, ಉತ್ತರ ಅಮೆರಿಕದಲ್ಲಿ ಪಂಪಾಸ್ ಮತ್ತು ಕಂಪಾಸ್ ಅಂತಕ್ಕಂಥ ಎರಡು ಹುಲ್ಲುಗಾವಲುಗಳು ಕಂಡುಬರ್ತವೆ. ಪಂಪಾಸ್ ಎನ್ನುವಂಥ ಹುಲ್ಲುಗಾವಲು ಅರ್ಜೆಂಟೈನಾ ದೇಶದಲ್ಲಿ, ಕಂಪಾಸ್ ಎನ್ನುವಂಥ ಹುಲ್ಲುಗಾವಲು ವೆನೆಜುವೆಲಾ ದೇಶದಲ್ಲಿ. ಪಂಪಾಸ್ ಇಟ್ಸ್ ಫ್ರಮ್ ಅರ್ಜೆಂಟೈನಾ, ಕಂಪಾಸ್ ಇಟ್ಸ್ ಫ್ರಮ್ ವೆನೆಜುವೆಲಾ. ಸೊ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳು ಪಂಪಾಸ್, ಸೊರಾಡೋ, ಲಾನೋಸ್. ಓಕೆ. ಸೊ ಅದಾದ ನಂತರ ಇನ್ನೊಂದು ಖಂಡ, ಯುರೋಪ್ ಖಂಡದಲ್ಲಿ ಕಂಡುಬರ್ತಕ್ಕಂಥ ಮತ್ತೊಂದು ಹುಲ್ಲುಗಾವಲು ಅಂತ ಬಂದಾಗ ಸ್ಪೇಫೈಸ್ ಅಂತಕ್ಕಂಥ ಹುಲ್ಲುಗಾವಲು. ಸ್ಪೇಫೈಸ್ ಅಂತಕ್ಕಂಥ ಹುಲ್ಲುಗಾವಲು ಯುರೋಪ್ ಖಂಡದಲ್ಲಿ. ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲು ಸ್ಪೇಫೈಸ್ ಮಂಗೋಲಿಯನ್ ಮಂಚೂರಿಯನ್ ಹುಲ್ಲುಗಾವಲು ಅಂತಕ್ಕಂಥದ್ದು. ಸೊ ಏಷ್ಯಾ ಖಂಡದಲ್ಲಿ ಕಂಡುಬರ್ತಾ ಹೋಗ್ತಾವ್ರಿ. ಸೊ ಅದಾದ ನಂತರ ಆಫ್ರಿಕಾದಲ್ಲಿ ಕಂಡುಬರುವ ಮತ್ತೊಂದು ಹುಲ್ಲುಗಾವಲು ಸವನ್ನಾ ಹುಲ್ಲುಗಾವಲು. ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲು ಡೌನ್ಸ್ ಮತ್ತು ರೇಂಜ್ ಲಾಂಡ್ಸ್ ಅಂತಕ್ಕಂಥ ಹುಲ್ಲುಗಾವಲುಗಳು ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ. ನೋಡ್ರಿ, ಈ ಡೌನ್ಸ್ ಮೇಲೆ ಈಗಾಗಲೇ ಪ್ರಶ್ನೆಯಾಗಿದೆ, ಪ್ರೈರೀಸ್ ಮೇಲೆ ಈಗಾಗಲೇ PSI ಎಕ್ಸಾಮ್ಸಲ್ಲಿ ಪ್ರಶ್ನೆಯಾಗಿದೆ. ಸೊ ಇದರ ಮೇಲೆ ಸಹ ಹಲವಾರು ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಯಾಗಿದ್ದಾವೆ. ಡೌನ್ಸ್ ಹುಲ್ಲುಗಾವಲ ಮೇಲೆ ಮತ್ತೆ ಪಂಪಾಸ್ ಹುಲ್ಲುಗಾವಲುಗಳ ಮೇಲೆ ಪ್ರಶ್ನೆಯಾಗಿದೆ, ಪ್ರೈರೀಸ್ ಹುಲ್ಲುಗಾವಲುಗಳ ಮೇಲೆ ಪ್ರಶ್ನೆಯಾಗಿದೆ. ಸೊ ಆದ್ದರಿಂದ ಮುಂಬರುವ ಪರೀಕ್ಷೆಗಳಲ್ಲಿ ಈ ಒಂದು ಹುಲ್ಲುಗಾವಲುಗಳ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹೌದಾ, ದಯವಿಟ್ಟು ಇದನ್ನು ಕಂಠಪಾಠ ಆದರೂ ಮಾಡಿರಿ. ಉತ್ತರ ಅಮೆರಿಕ ನೋಡಿ ಏನಂತ, ಪ್ರಪಂಚದಲ್ಲಿ ಕಂಡುಬರ್ತಕ್ಕಂಥ ಹುಲ್ಲುಗಾವಲುಗಳು ಯಾವ್ಯಾವು? ಸಿಂಪಲ್ ರೀ. ಉತ್ತರ ಅಮೆರಿಕ ಪ್ರೈರೀಸ್, ಗ್ರೇಟ್ ಫ್ಲೈನ್ಸ್. ದಕ್ಷಿಣ ಅಮೆರಿಕ ಪಂಪಾಸು, ಸೆರಾಡೋ, ಲಾನೋಸ್. ಯುರೋಪ್ ಸ್ಪೇಫೈಸ್, ಸೇಮ್ ಏಷ್ಯಾ ಸ್ಪೇಫೈಸ್ ಆ್ಯಂಡ್ ಮಂಗೋಲಿಯನ್ ಮಂಚೂರಿಯನ್ ಹುಲ್ಲುಗಾವಲು. ಸವನ್ನಾ ಹುಲ್ಲುಗಾವಲು ಇಟ್ಸ್ ಫ್ರಮ್ ಆಫ್ರಿಕಾ. ಡೌನ್ಸ್ ಆ್ಯಂಡ್ ರೇಂಜ್ ಲಾಂಡ್ಸ್ ಅಂತಕ್ಕಂಥ ಹುಲ್ಲುಗಾವಲು ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತವೆ. ಸೊ ಇದಿಷ್ಟು ಪ್ರಪಂಚದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಹುಲ್ಲುಗಾವಲುಗಳು. ಸೊ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಹುಲ್ಲುಗಾವಲುಗಳು. ಸೊ ಅದರ ಜೊತೆಗೆ ಬನ್ನಿ ಹುಲ್ಲುಗಾವಲು ಪ್ರಸ್ತುತ ಸುದ್ದಿಯಲ್ಲಿದೆ. ಸೊ ಅದರ ಬಗ್ಗೆ ಸಹ ನಾನು ನಿಮಗೆ ಹೇಳಿದ್ದೀನಿ. ಸೊ ನೋಡಿ, ಈ ಪ್ರಶ್ನೆ 2019 RPF ಫೆಬ್ರವರಿ 12ನೇ ತಾರೀಕಿನ ನಡೆದಿರ್ತಕ್ಕಂತಹ ಶಿಫ್ಟ್ 2 ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಓಕೆನಾ. ಈ ಒಂದು ಪ್ರಶ್ನೆಯ ಮೇಲೆ ಈಗಾಗಲೇ ಎಕ್ಸಾಮ್ಸಲ್ಲಿ ಪ್ರಶ್ನೆ ಬಂದಿದೆ. ಸೊ ಮುಂಬರುವ ಪರೀಕ್ಷೆಯಲ್ಲಿ ಸಹ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಸೊ ದಯವಿಟ್ಟು ಇದನ್ನೆಲ್ಲರೂ ಅದನ್ನು ಕಂಠಪಾಠ ಆದರೂ ಮಾಡಿರಿ, ಓದ್ಕೊಂಡಾದರೂ ಹೋಗ್ರಿ. ಇದರ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದನ್ನು ಚರ್ಚೆ ಮಾಡಿರ್ತಕ್ಕಂಥ ಒಂದು ಪರಿಕಲ್ಪನೆ. ಸೊ ಓಕೆ ಸ್ನೇಹಿತರೆ, ಇನ್ನು ಇದೇ ಥರ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಚಲಿತ ಘಟನೆಗಳಾಗಿರ್ಬೋದು, ಸೊ RPF ಪರೀಕ್ಷೆಗೆ ಸಂಬಂಧಪಟ್ಟ ಹಲವಾರು ವಿಚಾರಗಳ ಕುರಿತು ನಿಮಗೆ ಮುಂಬರುವ ದಿನಮಾನಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ನಮ್ಮ ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಪರಿಚಯ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.